ರೈಟ್ ಮೇಡಮ್. 2-2-1949 ಯಾರು? ಹಸ್ಬೆಂಡ್. ವೆರಿ ಗುಡ್. 6-4-76 ಇವಾಗ ಬಂದೋದವರು 22-11-2000 ಮಗಳು, 22-8-2013 ಮಗ. ರೈಟ್. ಏನ್ ಪ್ರಶ್ನೆ? ಇದಪ್ಪ ನಾರ್ತ್ ಇಂಡಿಯನ್ ತೆಗೆದ್ಬಿಟ್ರಿ, ಸೌತ್ ಇಂಡಿಯನ್ ತೆಗಿರಿ. ಹೇಳಿ ಮೇಡಮ್. ಒಂದು ಮದುವೆ ಡೇಟ್ ಬಂದು 19-12-2001. ಅಂದ್ರೆ ಫ್ಯೂಚರ್ ಡೇಟ್ ಬರುತ್ತೆ 7. ನಂಗೆ 1 ವರ್ಷದ ಮೊದಲು ಗೊತ್ತಾಯ್ತು. ಅಂದ್ರೆ ನಾನು ಪ್ರೆಗ್ನೆಂಟ್ ಇರುವಾಗ ನಾನು ನಿಮ್ಮ ಟಿವಿಯಲ್ಲಿ ನೋಡ್ತಾ ಇದ್ದೆ ಪ್ರೋಗ್ರಾಮ್. ಆಮೇಲೆ ನಂಗೆ ಗೊತ್ತಾಯ್ತು ಫ್ಯೂಚರ್ ಡೇಟ್ ಬಂದ್ರೆ 7 ಬಂದ್ರೆ ಗಂಡು ಮಗಳಿಗೆ ಪ್ರಾಬ್ಲಮ್ ಅಂತ ಹೇಳಿ. ಅಂದ್ರೆ ಡೆಲಿವರಿ ಆಗಿ 1 ತಿಂಗಳ ನಂತರ ನಂಗೆ ಗೊತ್ತಾಯ್ತು ಬೇಬಿಗೆ ಪ್ರಾಬ್ಲಮ್ ಅಂತ ಹೇಳಿ. ಆವಾಗಿಂದ ನಾನು ಯೋಚನೆ ಮಾಡ್ತಿದ್ದೇನೆ ನಿಮ್ಮ ಕ್ಲಾಸಿಗೆ ಬಂದು ಅವ್ರ ಮಂಗಲಧಾರಣೆ ಮಾಡ್ಕೊಂಬಿಡಿ. ಅದು ನಾನು ಕೇಳಿದೆ ಇಲ್ಲಿ ಆಫೀಸಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು ನನ್ನ ಹಸ್ಬೆಂಡ್ ಇದು ಅಂದ್ರೆ ಅದು ಒರಿಜಿನಲ್ ಅಲ್ಲ ಡೇಟ್ ಆಫ್ ಬರ್ತ್. ಆಕ್ಚುಲಿ ಅವರು 26 ಅಂತ ಹೇಳ್ತಾರೆ ಫೆಬ್ರವರಿ, ಆದ್ರೆ ಎಲ್ಲ ಸರ್ಟಿಫಿಕೇಟ್ ಅಲ್ಲಿ 2-2 ಅಂತ ಹೇಳಿ ಉಂಟು. ಅವ್ರು ಹೇಳಿದ್ರು ಕೈ ನೋಡಿ ಆಮೇಲೆ ನಿಮ್ಗೆ ಎಷ್ಟು ಗ್ರಾಮ್ ಚಿನ್ನ ತಾಳಿ ಆಗ್ಬೇಕಂತ ಹೇಳ್ಬೇಕು. ಒಂದು ಮೇಡಮ್ 10 ಗ್ರಾಮ್ ಚಿನ್ನಕ್ಕೆ ಯಾವ್ದು ಕೇಳಬೇಕಾದಿಲ್ಲ ಅಂತ ಟಿವಿನಲ್ಲಿ ಹೇಳ್ತಿರ್ತೀನಲ್ಲ ಬಿಸ್ನೆಸ್ ಆಗಿ. ಮೇಡಮ್ ನಿಮ್ಮ ಹಸ್ಬೆಂಡ್ ಬಿಸ್ನೆಸ್ ಬಗ್ಗೆ ಅವ್ರದ್ದು ಒರಿಜಿನಲ್ ಇಲ್ಲ ಅನ್ನೋದಕ್ಕೋಸ್ಕರ ನಿಮ್ದೇ ಹೇಳ್ತೀನಿ ನೋಡಿ ಮೇಡಮ್. ಚಂದ್ರ ಎಲ್ಲಿದ್ದಾನೆ? ಬುದ್ಧನ ಮನೇಲಿ ಇದ್ದಾನೆ. ಇವ್ರಿಗೆ ಕುಜ 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 ಬಂದ್ ಬುದ್ಧನ ಮನೇಲಿ ಇದ್ರೆ ಏನ್ ಮಾಡ್ಬೇಕು ಯಜಮಾನ್ರು? ಬಿಸ್ನೆಸ್. ಈ ಅಮ್ಮ ಏನ್ ಕೇಳ್ತಾವಳೆ? ಬಿಸ್ನೆಸ್ ತಾನೇ ಮಾಡ್ಬೇಕು. ಆಮೇಲೆ ಅಲ್ಲಿ ಏನಂದ್ರೆ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೆಯುತ್ತಂದ್ರೆ ಚಂದ್ರ ಜೊತೆಲಿ ಅಂದ್ರೆ ಕುಜನ್ ಜೊತೆ ಚಂದ್ರ ಇದ್ರೆ ಯಜಮಾನ್ರು ಚಂಚಲ ಜಾಸ್ತಿ, ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಅಂದ್ರೆ ಊರ್ ಸುತ್ತಬೇಕು. ಊರ್ ಸುತ್ತ ಬಿಸ್ನೆಸ್ ಯಾವ್ದಾರು ಇದ್ರೆ ಕೊಡಿ ಅಂದ್ರೆ ಕೆಲ್ಸಕ್ಕೋಸ್ಕರ ಸುತ್ತಬೇಕು. ಇವಾಗ ಏನ್ ಬಿಸ್ನೆಸ್ ಮಾಡ್ತಾರೆ? ಬಟ್ಟೆ ಬಿಸ್ನೆಸ್ ತಾನೆ. ಅಲ್ಲಿಂದ ಹೋಗ್ತಾರದು ಇಲ್ಲಿಂದ ಹೋಗ್ತಾರದು. ಚಪ್ಪಳೆ ಹೊಡೆಯಕ್ಕೂ ನಮ್ಗೆ ಎನರ್ಜಿ ಬರೋದ ಬೇಡವಾ? ಇಷ್ಟನೇ ಜ್ಯೋತಿಷ್ಯ ಅಂದ್ರೆ. ಕುಜ ಬುಧನ್ ಮನೇಲಿ ಇದಾನೆ ನಿನ್ ಗಂಡ ಬಿಸ್ನೆಸ್. ಚಂದ್ರ ಇದಾನೆ ಅಂದ್ರೆ ಊರ್ ಸುತ್ತು. ಚಂದ್ರ ಅಂದ್ರೆ ನೆನ್ಸು. ಬಟ್ಟೆ ಬಿಸ್ನೆಸ್ ಅಂದ್ರೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ಬೇಕು. ಆ ತರ ತನ್ನಿ ಖಂಡಿತ ಒಳ್ಳೇದಾಗುತ್ತೆ. ಸ್ವಾಮೀಜಿ ನನ್ನ ಡೇಟ್ ಆಫ್ ಬರ್ತ್ ನ ಆಧಾರದಲ್ಲಿ ಮಕ್ಕಳದು ಹೆಸರು ಸರಿ ಅಂತ ಅನುಶ್ರೀ. ಅಂದ್ರೆ ನಿಮ್ದು ಪ್ರೋಗ್ರಾಮ್ ನೋಡಿದ ಮೇಲೆ ಅದು ಸುಮ್ಮನೆ ಏನಲ್ಲಿ ಹೆಸರಿಟ್ಟಿದ್ದೀರಾ? ಇಬ್ರು ಏನಲ್ಲಿ ಹೆಸರಿಟ್ಟಿದ್ದೀರಾ? ರಾಹು ಗ್ರಹ ಬಂದ ಇಬ್ರು 22ನೇ ತಾರೀಕು ಹುಟ್ಟಿದಾರ ಮಗ ಮಗಳು. ಅಯ್ಯೋ ಅಪ್ಪ 22. ಅವಳದು 5 ಬರ್ತದೆ ಫ್ಯೂಚರ್. ಈ ಒಂದು ಓಕೆ ನೋಡಿ. ನಿಮ್ ಮಗಳ ಜಾತಕದಲ್ಲಿ ಶುಕ್ರ ಚಂದ್ರ, ಅವ್ರ ಮಗಳ ಜಾತಕದಲ್ಲಿ ಚಂದ್ರ ಇಲ್ಲಿ. ಈ ಅಮ್ಮ ನೋಡಿ ಬದಲಾಗ್ತಾ ಇದ್ದಾಳೆ. ನಿಜನಾ? ಆದ್ರೆ ಆಕೆಗೆ ಶುಕ್ರ ಸೂರ್ಯ ಒಟ್ಟಿಗೆ ಅಂದ್ರೆ ಅವರಪ್ಪ ಸೇಫಾ? ಆದ್ರೂ ಶುಕ್ರ ಸೂರ್ಯ ಚಂದ್ರ ಇಲ್ಲೇ ಇದ್ದಾರೆ ಮಗಳ ಜಾತಕದಲ್ಲಿ. ಮಗಳ ಜಾತಕದಲ್ಲಿ ಸೂರ್ಯ ಚಂದ್ರ ವೃಶ್ಚಿಕದಲ್ಲಿ ಅಂದ್ರೆ ಅಮಾವಾಸ್ಯೆ ಯೋಗನ. ಅಂದ್ರೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಆದ್ರೆ ಅಮ್ಮ ಕಷ್ಟಪಡ್ತಾಳೆ. ಚಂದ್ರ ವೀಕ್ ಇರೋದ್ರಿಂದ. ಬಟ್ ಗಂಡ ಹೆಂಡತಿ ಅನ್ಯೋನ್ಯತೆ ಇದೆ. ಕರೆಕ್ಟ್ ತಾನೆ? ಸೊ ಇದು ಏನಾಗ್ಬೋದು ಅವ್ರಿಗೆ? ಆ ಹುಡುಗಿಗೆ ಸೂರ್ಯ ಶುಕ್ರನ್ ಜೊತೆ ಇರೋದ್ರಿಂದ ಆ ಹುಡುಗಿ ಗವರ್ಮೆಂಟ್ ಸರ್ವೆಂಟ್ ಆಗ್ಬೋದು. ಅವ್ರ ಅಮ್ಮನಿಗೂ ಗವರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಇದೆ. ಇವ್ರಿಗೆ ಏಜ್ ಬರಾಗಿರುತ್ತೆ ಈಗ ಅಲ್ವಾ? ಹೋಯ್ತು. ಬಟ್ ಆಕೆ ಹಿಡಿಬಹುದು ಗವರ್ಮೆಂಟ್ ಕೆಲಸನ. ಗುರು ಜೊತೆಲಿದೆ. ಸೊ ಶುಕ್ರ ಗುರು ಸೂರ್ಯ ಚಂದ್ರ. ಶುಕ್ರ ಮಗಳು, ಗುರು ಅವರ ಅಣ್ತಮ್ಮಂದ್ರು, ಅವಳು ಭಕ್ತಿ ಇದೆ. ಸೂರ್ಯ ಅವರ ಅಪ್ಪ, ಚಂದ್ರ ಅವರ ಅಮ್ಮ. ಚಂದ್ರ ನೀಚ ಆಯ್ತು, ಅಮ್ಮ ಕಷ್ಟಪಡ್ತಾರೆ, ತುಂಬಾ ಟೆನ್ಷನ್ ಅಲ್ಲ ಅಷ್ಟೇ. ಆದ್ರೆ ಸೂರ್ಯ ಚಂದ್ರನಿಂದ ಅಪ್ಪ ಅಮ್ಮ ಆಕೆ ಆದ್ರೆ ಅವಾಗ ಸೂರ್ಯ ಶುಕ್ರ ಇರೋದ್ರಿಂದ, ಶುಕ್ರ ಸೂರ್ಯ ಇರೋದ್ರಿಂದ ಗವರ್ನಮೆಂಟ್ ಕೆಲಸ. ಯಾರಿಗೆ? ಇವ್ರ ಮಗಳಿಗೆ. ಮೇಡಮ್ ನಿಮಗೆ ನಿಮ್ ಜಾತಕ 6ನೇ ತಾರೀಕು ಒರಿಜಿನಲ್ ಅಲ್ವಾ? ಶುಕ್ರ ಇಲ್ಲಿ, ಬುಧ ಇಲ್ಲಿ, ಓಕೆ, ಸೂರ್ಯ ಇಲ್ಲಿ. ನಿಮ್ಗೆ ಗವರ್ಮೆಂಟ್ ಕೆಲಸ ಸಿಕ್ಬಿಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಶುಕ್ರ ಸೂರ್ಯ ಅಂದ್ರೆ ಗವರ್ಮೆಂಟ್ ಕೆಲಸ ತಾನೇ ಸಿಗ್ಬೇಕಾಗಿತ್ತು. ಆದ್ರೆ ಬುಧ ನೀಚ ತಾನೆ ನಿಮ್ಗೆ. ಬುಧ ಅಂದ್ರೆ ಏನು? ಆಫೀಸ್ ತಾನೆ. ಆಫೀಸು ವಿದ್ಯೆ, ಆಫೀಸು ಕಚೇರಿ ತಾನೆ ಬುಧ. ಎಲ್ಲಿ ಕಚೇರಿ ಹೆಲ್ಪ್ ಆಗೋದಿವ ಅಮ್ಮನ್ಗೆ? ಯಾವ ಸ್ನೇಹಿತರು ಹೆಲ್ಪ್ ಮಾಡಲ್ಲ. ನಿಮ್ ಜೊತೆ ಯಾರು ಚೆನ್ನಾಗಿ ಸ್ನೇಹಿತರಾಗಿ ಮಾತಾಡ್ತಾರೆ ಉಪಯೋಗಿಸ್ಕೊಂಡ್ಬಿಟ್ಟು ಓಡಾಡ್ಬಿಡ್ತಾರೆ. ಉಳಿಸಿದಾಳೆ ಹೋಗಿ ಮೇಡಮ್ ಆರಾಮಾಗಿರಿ, ಮರುಬಂಧನೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಏನಂದ್ರೆ ಧೈರ್ಯ ಮೇಡಮ್, ಕಷ್ಟ ಮಾಡಿ 10 ಗ್ರಾಮ್ಗೆ ಬನ್ನಿ. ಕಷ್ಟ ಆದ್ರೂ ಪರವಾಗಿಲ್ಲ 10 ಗ್ರಾಮ್ ಮೇಡಮ್, ಸುಮ್ಮನೆ ರಿಸ್ಕ್ ತಗೋಬೇಡಿ. ಕರ್ನಾಟಕ ಜನತೆಗೊಂದು ಸುವರ್ಣ ಅವಕಾಶ. ಗೋ ಸಂರಕ್ಷಣೆ, ಗಂಗಾ ಕಾವೇರಿ ನದಿ ಜೋಡಣೆ, ಭಾರತ ಮರುನಾಮಕರಣ ಈ ರೀತಿಯ ಧ್ಯೇಯಗಳನ್ನ ಇಟ್ಟುಕೊಂಡಿರುವ ಭಾರತ್ ಲಾವೋ ಆಂದೋಲನದ ಸಂಸ್ಥಾಪಕ ಅಧ್ಯಕ್ಷರು ಜೈ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ
ಸಂಸ್ಥಾಪಕರು ಆದ ಮಹರ್ಷಿ ಜಯ ಶ್ರೀನಿವಾಸನ್ ಗುರೂಜಿಯವರು ವಿದ್ಯಾರ್ಥಿಗಳು ಹಾಗೂ ಅನುಯಾಯಿಗಳ ಒತ್ತಾಯದ ಮೇರೆಗೆ ಕರ್ನಾಟಕದಾದ್ಯಂತ ಶಾಖೆಗಳನ್ನ ತೆರೆಯಲಿದ್ದಾರೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ಮಹರ್ಷಿ ಜಯ ಶ್ರೀನಿವಾಸನ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಾಖೆಗಳನ್ನ ತೆರೆಯಲಾಗಿದ್ದು, ನಿಮ್ಮ ಓದು, ಉದ್ಯೋಗ, ಮದುವೆ, ದಾಂಪತ್ಯ, ವಿದೇಶ ಪ್ರಯಾಣ ಅಲ್ಲದೆ ಹಲವಾರು ಸಮಸ್ಯೆಗಳಿಗೆ ಲಕ್ಕಿ ದಿನಾಂಕಗಳು, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್, ಲಕ್ಕಿ ಕಲರ್, ಲಕ್ಕಿ ದಿಕ್ಕುಗಳು, ಲಕ್ಕಿ ಟಿಪ್ಸ್ಗಳನ್ನ ಉಚಿತ ಕೌನ್ಸಿಲಿಂಗ್ನ ಮೂಲಕ ನೀಡಲಾಗುವುದು. ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಒಂದು ಸುವರ್ಣ ಅವಕಾಶ. ಉತ್ತಮ ಜೀವನವನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಗುರೂಜಿಯವರು ನಿಮ್ಮ ಊರುಗಳಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭೇಟಿಯ ಸಮಯವನ್ನ ಕಾಯ್ದಿರಿಸಿಕೊಂಡು ಸುಖ ಜೀವನ ನಡೆಸುವತ್ತ ಗಮನ ಹರಿಸಿ. ದೂರವಾಣಿ ಸಂಖ್ಯೆ 9901666661 9901666661.